ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಸದ್ಯ ಇದೊಂದು ಹಾಡು ವೈರಲ್ ಆಗ್ತಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಎಲ್ಲರ ಬಾಯಲ್ಲೂ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಈ ಹಾಡು ಗುನುಗುಡ್ತಿದೆ. ಎಷ್ಟು ಸ್ಕ್ರೋಲ್ ಮಾಡಿದ್ರೂ ಈ ಯುವತಿಯದ್ದೇ ವಿಡಿಯೋ ಸಿಗ್ತಾ ಇದೆ. ತನ್ನದೇ ದಾಟಿಯಲ್ಲಿ ಹಾಡಿರೋ ಈ ಯುವತಿ ಸಾಂಗ್ಗೆ ಹೊಸ ಮೆರುಗು ತಂದಿದ್ದಾಳೆ. ಅಷ್ಟೇ ಅಲ್ಲ, ಈಗ ಸೋಷಿಯಲ್ ಮೀಡಿಯಾದ ಹೊಸ ಕ್ರಶ್ ಆಗಿದ್ದಾಳೆ. ಅಷ್ಟಕ್ಕೂ ಯಾರೀಕೆ, ಹಾಡಿದ್ದು ಎಲ್ಲಿ, ರಾತ್ರೋರಾತ್ರಿ ಫೇಮಸ್ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದ ನೀನು. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಕಾಲ. ಯಾವಾಗ ಯಾರು ಹೇಗೆ ಫೇಮಸ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸದ್ಯ ನಾವು ರೀಲ್ಸ್ಗಳ ಲೋಕದಲ್ಲಿದ್ದೇವೆ. ಅದೆಷ್ಟೋ ವರ್ಷಗಳ ಹಿಂದಿನ ಹಾಡುಗಳು, ಹಾಡಿನ ಯಾವುದಾದ್ರೂ ಒಂದು ಸಾಲು ಕೂಡ ಕೆಲವೊಮ್ಮೆ ಸಖತ್ ಹಿಟ್ ಆಗ್ತವೆ. ಕೆಲ ಸಮಯದ ಹಿಂದೆ ಓನಲ್ಲ ನೀನಲ್ಲ ಸಾಂಗ್ ಫುಲ್ ಟ್ರೆಂಡ್ ಆಗಿತ್ತು. ಈ ಹಾಡಿಗೆ ಅದೆಷ್ಟೋ ಜನ ರೀಲ್ಸ್ ಡ್ಯಾನ್ಸ್ ಮಾಡಿದ್ರು. ಇದೀಗ ಇದೇ ಸಾಲಿಗೆ ಶ್ರೇಯಾ ಘೋಷಲ್ ಹಾಡಿರೋ ಹಾಡು ಸೇರ್ಪಡೆಯಾಗಿದೆ. ಯುವತಿಯೊಬ್ಳು ತನ್ನದೇ ದಾಟಿಯಲ್ಲಿ ಹಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾಳೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಕಳೆದ 2-3 ದಿನಗಳಿಂದ ಯುವತಿಯೊಬ್ಬಳು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಎಂಬ ಹಾಡನ್ನ ಹಾಡಿ ಸಖತ್ ವೈರಲ್ ಆಗ್ತಿದ್ದಾಳೆ. ಅಂದ್ಹಾಗೆ ಈ ಹಾಡು 2009ರಲ್ಲಿ ರಿಲೀಸ್ ಆದ ಬಿರುಗಾಳಿ ಸಿನಿಮಾದ್ದು. ಆ ದಿನಗಳು ಚೇತನ್ ಕುಮಾರ್, ಚರಿಷ್ಮಾ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದ ಚಿತ್ರದ ಹಾಡುಗಳು ಆ ಕಾಲದಲ್ಲೇ ಹಿಟ್ ಆಗಿದ್ವು. ಈ ಸಿನಿಮಾದ ಹೂವಿನ ಬಾಣದಂತೆ ಮೆಲೋಡಿ ಸಾಂಗ್ ಅನ್ನ ಶ್ರೇಯಾ ಘೋಷಲ್ ಹಾಡಿದ್ರು. ಇದೇ ಹಾಡನ್ನ ಈ ಯುವತಿ ಹಾಡಿದ್ದು ಒರಿಜಿನಲ್ ಹಾಡೇ ಮರೆತು ಹೋಗುವಂತೆ ಮಾಡಿದ್ದಾಳೆ. ಕಳೆದ 2-3 ದಿನಗಳಿಂದ ಇಂಟರ್ನೆಟ್ ನಲ್ಲಿ ಧೂಳೆಬ್ಬಿಸಿದ್ದಾಳೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಈ ವಿಡಿಯೋ. ಇದೀಗ ಶ್ರೇಯಾ ಘೋಷಲ್ ಹಾಗೂ ಈ ಯುವತಿ ಹಾಡಿದ ಹಾಡನ್ನ ರಿಮಿಕ್ಸ್ ಮಾಡ್ತಿದ್ರೆ, ಇನ್ನು ಕೆಲವರು ಕಂಪೇರ್ ಮಾಡ್ತಿದ್ದಾರೆ, ಮತ್ತೆ ಕೆಲವರು ಆಕೆ ವಾಯ್ಸ್ಗೆ ರೀಲ್ಸ್ ಮಾಡ್ತಿದ್ದಾರೆ. ಹೂವಿನ ಬಾಣದಂತೆ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೂವಿದ ಮೀನದಂತೆ ಅದರ ಆದದಂತೆ ನೀ ಬಂದ ಮೇಲೆ ಬಾಕಿನ ಕಾಡು. ಈ ವೈರಲ್ ಹುಡುಗಿ ಯಾರು ಅನ್ನೋದು ಸದ್ಯ ಗೊತ್ತಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಆಕೆಯ ಪ್ರೊಫೈಲ್ ಅಮ್ಮುಗೌಡ ಅಂತ ಇದೆ. ಆಕೆ ಗೌತಮ್ ಟ್ರಸ್ಟ್ ಶಿಬಿರಾರ್ಥಿ. ಶಿಬಿರದಲ್ಲೇ ಈ ಹಾಡನ್ನು ಹಾಡಿದ್ದಾಳೆ ಅನ್ನೋದು ರಿವೀಲ್ ಆಗಿದೆ. ಅಷ್ಟೇ ಅಲ್ಲ, ಈಕೆ ವೈರಲ್ ಆಗ್ತಿದ್ದಂತೆ ಆಕೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ. ಸದ್ಯ 20,000ಕ್ಕೂ ಅಧಿಕ ಫಾಲೋವರ್ಸ್ನ ಸಂಪಾದಿಸಿದ್ದಾಳೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಹಾಡನ್ನು ಅದೇ ಸ್ಟೈಲ್ನಲ್ಲಿ ಹಾಡಿದ್ದಾಳೆ. ಆಕಾಶ್ ಸಿನಿಮಾದ ನೀನೇ ನೀನೇ ನನಗೆಲ್ಲ ನೀನೇ ಹಾಡನ್ನು ಹಾಡಿದ್ದು ಈ ಹಾಡು ಕೂಡ ಸಖತ್ ವೈರಲ್ ಆಗಿದೆ. ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು. ನಿನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಇನ್ನು ಈ ಸಾಂಗ್ ಹೇಳಿದ ಯುವತಿ ಕಾನ್ಫಿಡೆನ್ಸ್ಗೆ ಮೆಚ್ಚಲೇಬೇಕು. ಯಾಕಂದ್ರೆ ಈ ಹುಡುಗಿ ಹಾಡುವಾಗ ಆಕೆ ಧ್ವನಿ ಕೇಳಿ ಅಕ್ಕಪಕ್ಕದಲ್ಲಿದ್ದ ಸ್ನೇಹಿತರೇ ನಕ್ಕಿದ್ದಾರೆ. ಆದ್ರೆ ಯುವತಿ ಮಾತ್ರ ಧೈರ್ಯ ಕಳೆದುಕೊಳ್ಳದೆ ಹಾಡನ್ನ ಮುಂದುವರಿಸಿದ್ದಾಳೆ. ಈಕೆಯ ಆತ್ಮವಿಶ್ವಾಸ ಕಂಡು ಎಲ್ಲರೂ ಶಬಾಸ್ ಅಂದಿದ್ದಾರೆ. ಇನ್ನು ಆಕೆ ಧ್ವನಿ ಮುದ್ದಾಗಿದೆ,
ಎಷ್ಟು ಕೇಳಿದ್ರು ಬೋರ್ ಅನ್ನಿಸ್ತಿಲ್ಲ, ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ನಿಸ್ತಿದೆ, ಬೆಸ್ಟ್ ಸಿಂಗರ್ ನೀನು, ನಗೋರಿಗೆ ಹಾಡೋಕೆ ಬರಲ್ಲ, ನೀನು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇದೀಯಾ, ನಿನಗೆ ಒಳ್ಳೆ ವೇದಿಕೆ ಸಿಗುತ್ತೆ ಅಂತ ಕಾಮೆಂಟ್ಸ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ಇಂಡಿಯನ್ ಐಡಿಯಲ್ ನಂತಹ ಶೋನಲ್ಲಿ ಮಿಂಚಿ ಇನ್ನು ಕನ್ನಡ ಮತ್ತು ಹಿಂದಿ ಸಿನಿಮಾ ರಂಗದಲ್ಲಿ ಫೇಮಸ್ ಸಿಂಗರ್ಸ್ ಆಗಿರುವ ನಿಹಾಲ್ ತಾವೋ ಹಾಗೂ ದ್ವಾಪರ ಹಾಡನ್ನ ಹಾಡಿದ ಜಸ್ಕರಣ್ ಸಿಂಗ್ ಸೇರಿದಂತೆ ಹಲವರು ಇದಕ್ಕೆ ಕಾಮೆಂಟ್ ಮಾಡಿದ್ದಾರೆ. ಸದ್ಯ ಯುವತಿಯ ಈ ಹಾಡು ಎಲ್ಲೆಡೆ ಭಾರಿ ವೈರಲ್ ಆಗ್ತಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡ್ತಿದ್ದಂತೆ ಆ ಹುಡುಗಿ ಯಾರು, ಯಾವ ಕಾಲೇಜು, ಯಾಕೆ ಹೀಗೆ ಹಾಡಿದ್ಲು ಅಂತ ಹುಡುಕಾಟ ನಡೆಸ್ತಿದ್ದಾರೆ. ಒಟ್ನಲ್ಲಿ ಈ ಯುವತಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ವೈರಲ್ ಆಗಿ ಕರ್ನಾಟಕದ ಕ್ರಶ್ ಅನಿಸಿಕೊಂಡಿದ್ದಾಳೆ. ನೀವು ಈಕೆಯ ಸಾಂಗ್ ಅನ್ನ ಕೇಳಿದ್ರಾ? ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.